ರಾಮದುರ್ಗ ಹಾಗೂ ಸುತ್ತಮುತ್ತಲಿನ ತಾಲೂಕಿನಿಂದ ಪಕ್ಷಾತೀತ ಜಾತ್ಯತೀತವಾಗಿ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ ಖಾನಾಪೇಟೆ ಚುನಾವಣೆ ನಡೆಸಲು ನಿರ್ಧರಿಸಲಾಯಿತು. ಚುನಾವಣೆ ಸಹಜ. ಇವತ್ತಿನ ಚುನಾವಣೆ ಎದುರಿಸಬೇಕಾದ್ರೆ ಯಾವ ಮೋಡ್ನಲ್ಲಿ ಚುನಾವಣೆ ನಡೀತದೆ ನಮಗೂ ಗೊತ್ತಿದೆ. ಈಗ ಸೌದತ್ತಿ, ಬೈಲಹೊಂಗಲ, ಗೋಕಾಕ್, ರಾಮದುರ್ಗ ಇದೆಲ್ಲವನ್ನು ಸುತ್ತಾಕ್ಬೇಕಾದ್ರೆ ಒಬ್ಬ ಅಭ್ಯರ್ಥಿ ಇಲ್ಲೇ ಕಲ್ಸಿರ್ತದೆ. ವಿಷಯಗಳನ್ನ ಅಲ್ಲೇ ರವಾನಿ ಮಾಡುವಂತ ಕೂತ್ರು ಇಲ್ಲಿ ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ನಿಜವಾಗ್ಲೂ ಅಂತವರಿಂದನೇ ಕಿತ್ತೂರು ಸಂಸ್ಥಾನ ಹಾಳಾಗಿರೋದು. ಅದಕ್ಕೆ ಈ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಗಳನ್ನ ಹಾಳು ಮಾಡಾಕ ಬಿಡ್ಲಾರ್ದಂಗ ನೀವು ನಿರ್ಧಾರ ಮಾಡಿದ್ರು ಮಾತ್ರ ಈ ಚುನಾವಣೆಗೆ ಒಂದು ಕಳೆ ಬರ್ತೈತಿ. ಯಾಕಂತಂದ್ರೆ ಸದಸ್ಯರು ಸಾಕಷ್ಟು ನೊಂದುಕೊಂಡಿದ್ದಾರೆ. ಯಾಕಂತಂದ್ರೆ ಹೋದ ಸಲ ಚುನಾವಣೆ ಒಳಗೆ ಅವ್ರ ಅಧಿಕಾರನ ಚಲಾಯಿಸಿಲ್ಲ. ಯಾಕಿದು ಯಾಕಾಗು ಅವ್ರ ಕುಟುಂಬದವರನ್ನ ಅಧ್ಯಕ್ಷರನ್ನು ಮಾಡುವಂತ ದುರುದ್ದೇಶ ಇಟ್ಟುಕೊಂಡು ಸದಸ್ಯರನ್ನ ಸತ್ತವರನ್ನ ಜೀವಂತವಾಗಿ ಉಳಿಸಿದ್ದಾರೆ. ಇನ್ನೂವರೆಗೆ ಬಹಳ ನಾವು ಭಾಷಣ ನೋಡಿದೀವಿ. ಆದ ಕಾರಣ ದಯಮಾಡಿ ಇಲ್ಲಿ ಎಲ್ಲ ಬಂದಂತ ಎಲ್ಲ ಹಿರಿಯರು ನಾವು ನಮ್ಮ ಏರಿಯಾದವರು ಸ್ವಲ್ಪ ಸರಿಯಾಗಿ ವರ್ಕ್ ಮಾಡಿ ವೋಟರ್ಸ್ ಅನ್ನ ಪೋಲಿಂಗ್ ಬೂತಿಗೆ ಬರುವಾಗ ನೋಡ್ಕೋಬೇಕು ನಾವು. ಯಾಕಂತಂದ್ರೆ ರೊಕ್ಕ ಎಲ್ಲ ಟೈಮ್ನಾಗೂ ಕೆಲಸ ಮಾಡೋದಿಲ್ಲ. ನನ್ನಂತಿ ಭಾಳ ದೊಡ್ಡ ಐತಂದ್ರೆ ಅದಕ್ಕೆ ಜನಬೆಂಬಲ ಬೇಕು. ಆದ ಕಾರಣ ಇಲ್ಲಿ ಏನು ನಾವು ಇಲ್ಲಿ ಸೇರಿಲ್ಲ, ಸುಮಾರು ಒಂದು 150ರಿಂದ 200 ಜನ, ಇದಕ್ಕಿಂತ ಹೆಚ್ಚಿಗೆ ಆಗ್ಬೇಕು. ನಾವು ನಮ್ಮದೇ ಒಂದೊಂದು ಟೀಮ್ ಕಟ್ಕೊಂಡ ಹಿರಿಯರು ಒಂದಷ್ಟು ಟೀಮ್ ಮಾಡ್ತು ಅಂತಂದ್ರು. ಸಂಕ್ಷಿಪ್ತವಾಗಿ ಹೇಳಿದ್ರು, ಮೊದಲೇ ಕೆಲಸಪ್ಪ ಅಂತಂದ್ರೆ ನೀವು ಗುರುತಿನ ಚಿತ್ರ, ಗುರುತಿನ ಚೀಟಿ ಅವ್ರು ಕಳಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಮತ್ತು ಹಳೆಯದು ಹೋದ ವರ್ಷ 2020 2015 ಏನಾದ್ರು ನಿಮ್ಮ ಕಡೆ ಗುರುತಿನ ಚೀಟಿ ಅಂತಂದ್ರೆ ಅದ್ರ ಮೇಲೆ ಕೂಡ ಮತದಾನ ಮಾಡಕ್ ಹೇಳ್ತಾರೆ. ಅವು ಎರಡೂ ಇಲ್ಲ ಅಂತಂದ್ರೆ ನೀವು ಮಾತ್ರ ಕಾರ್ಖಾನೆಗೆ ಹೋಗಿ ನೀವು ಮತದಾನ ಗುರುತಿನ ಚೀಟಿ ಮಾತ್ರ ತಗೊಳ್ಳೋ ಮೊದಲೇ ಕೆಲಸ. ಯಾಕಂದ್ರೆ ಅದಿಲ್ಲ ಅಂತಂದ್ರೆ ನೀವು ಚುನಾವಣೆಗೆ ಮತದಾನ ಭಾಗವಹಿಸಕ್ಕೂ ಬರ್ಬೋದಿಲ್ಲ. ಇನ್ನು ಮುಂದೆ ಅಂತಂದ್ರೆ ಎಲ್ಲ ಏನೋ ಒಂದು ಕಾರಣ ಹಾಕಿ ಏನೋ ಒಂದು ಪಿತೃ ನಡೆಸಿ ನಮ್ಮ ಮತದಾನ ಹಕ್ಕನ್ನು ಕಸಿದುಕೊಂಡಿದ್ರು. ಕೇವಲ ಏನು ಆಡಳಿತ ಮಂಡಳಿ ಸದಸ್ಯರಿರ್ತಾರ ನಿರ್ದೇಶಕರು ತಮ್ಮ ಮನೆಯವರು ಸಂಬಂಧಿಕರನ್ನು ಮತದಾನ ಮಾಡುವ ಹಾಗೆ ಮತದಾರ ತಯಾರು ಮಾಡಿದ್ರು. ಆದರೆ ಈ ಸಲ ಏನೈತಿ, ಎಲ್ಲ ಕಾರ್ಖಾನೆ ಸರ್ವ ಸದಸ್ಯರು ಮತದಾನ ಬಂದಿದೆ. ಚುನಾವಣೆಯ ಗೆಲುವಿಗೋಸ್ಕರ ಹೋರಾಟ ಮಾಡಬೇಕಾಗಿದೆ. ಪ್ರತಿ ಸಾರಿ ನಾವೇ ಏನು ಅನ್ನುವಂಥ ಭಾವನೆ ತಾಲೂಕಿನ ಜನಕ್ಕೆ ಮತ್ತು ಬೇರೆ ಬೇರೆ ಭಾಗದ ಜನಗಳಿಗೆ ಇದು ಬರ್ತಾ ಇರೋದ್ರಿಂದ ಹೊಸದೊಂದು ತಂಡ, ಹೊಸ ರಕ್ತ ಅಲ್ಲಿ ಸಂಚಲನೆ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಇವತ್ತೆಲ್ಲ ಹಿರಿಯರು ಕೂತ್ಕೊಂಡವರು ಆ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ನಾವು ಕೂಡ ಈ ಸಾರಿ ಈ ಚುನಾವಣೆಯಲ್ಲಿ ನಮ್ಮ ತಂಡವನ್ನು ಕಟ್ಟಿಕೊಂಡು ನಾವೆಲ್ಲ ಅಭ್ಯರ್ಥಿಗಳನ್ನ ಕಟ್ಟಿಕೊಂಡು ಯಾವನ್ನ ಮಾಡೋರಿದ್ದೇವೆ. ಆ ಎಲ್ಲ ತಂಡ ಹೊರಗಡೆ ಕೂತ್ಕೊಂಡು ಯಾವ ರೀತಿಯಾಗಿ ನಮ್ಮ ಮತಗಳನ್ನು ತೆಗೆದುಕೊಂಡು ಬರಬೇಕು, ಯಾವ ರೀತಿಯಾಗಿ ನಮ್ಮೆಲ್ಲ ಮತದಾರರನ್ನು ಸಂಪರ್ಕಿಸಬೇಕು ಅನ್ನೋ ದೃಷ್ಟಿಯಿಂದ ಅದು ಕಾಲ್ ಸೆಂಟರ್ ಹಿಡ್ಕೊಂಡು ನಾವೆಲ್ಲ ಹೊಸದನ್ನು ಮಾಡಬೇಕು. ನಮಗೆ ಮುಖ್ಯವಾಗಿ ಬೇಕಾಗಿರೋದಕ್ಕೂ ಮನಿ ಪವರ್, ಅದನ್ನು ಕೂಡ ಯೋಚನೆ ಮಾಡಿ ಇವತ್ತೇ ಎಲ್ಲವನ್ನೂ ಫೈನಲ್ ಮಾಡಿ ಪ್ರತಿ ದಿವಸ ಇದಕ್ಕಾಗಿ ಮೀಟಿಂಗ್. ಈಗಾಗಲೇ 4 ದಿನಗಳ ಹಿಂದೆ ಮೊದಲನೇ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿದ್ವಿ. ಅದರಲ್ಲಿ ಕೂಡ ಸಾಕಷ್ಟು ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ವಿ. ಅದಾದಮೇಲೆ ಬೇರೆ ಬೇರೆ ತಾಲೂಕಿಗೆ ವಿಷಯ ಹೋಗಬೇಕಂತ ತಿಳ್ಕೊಂಡ್ಬಿಟ್ಟು ಪ್ರೆಸ್ ಮೀಟು ಮಾಡಿ ಎಲ್ಲ ವಿಷಯಗಳನ್ನು ಹೇಳಿದ್ವಿ. ಇವತ್ತು ಅದರ ಮುಂದುವರಿದ ಭಾಗವಾಗಿ ಇವತ್ತು 2ನೇ ಪೂರ್ವಭಾವಿ ಸಭೆಯನ್ನು ತಮ್ಮೆಲ್ಲರ ಸಮ್ಮುಖದಲ್ಲಿ ತಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ಮಾಡ್ತಾ ಇದ್ದೀವಿ. ಈಗಾಗಲೇ ಹಲವು ವಿಷಯಗಳನ್ನು ಎಲ್ಲ ಹಿರಿಯರು ಹೇಳಿದ್ದಾರೆ. ಪುನಃ ಅದನ್ನು ಪುನರುಚ್ಚರಿಸುವ ಹೋಗೋದಿಲ್ಲ. ಆದರೆ ದಯವಿಟ್ಟು ತನ್ನ ಮೊದಲನೇದಾಗಿ ಕ್ಷಮಾಪಣೆ ಕೇಳಬೇಕು. ಯಾಕಂದರೆ ವೋಟರ್ಸ್ ಲಿಸ್ಟು ಭಾಳ ಇಂಪಾರ್ಟೆಂಟು ಚುನಾವಣೆಗೆ.
ಕಳೆದ ಗುರುವಾರವರೆಗೆ ಬರುತ್ತಂತ ತಿಳ್ಕೊಂಡಂತ ಆಶಾಭಾವ ಇತ್ತು. ಆದರೆ ಅದನ್ನೆಲ್ಲ PDF ಮಾಡಿ ಎಲ್ಲನ ರೆಡಿ ಮಾಡಿಕೊಂಡು ಪ್ರತಿಯೊಂದು ತಾಲೂಕಿನಲ್ಲಿ ಬರುವಂಥ ಹಳ್ಳಿಗಳು ಮತ್ತು ರಾಮದುರ್ಗದಲ್ಲಿ ಇಲ್ಲಿ ಬಂದವರು ಕೂಡ ನೀವು ಎಲ್ಲರೂ ಒಮ್ಮತದಿಂದ ಹೇಳ್ಬೇಡ್ರಿ. ಹಿರಿಯರು ಏನ್ ತೀರ್ಮಾನ ಮಾಡ್ತಾರ ಅದಕ್ಕೆ ನಾವೆಲ್ಲರೂ ಬಂದೋದೀವಿ. ಎಲ್ಲರೂ ಬಂದಿವಿ. ನಾವ್ ಏನಂತಂದ್ರೆ ಸಮಾಜವಾದಿಗಳನ್ನ ವಿಶ್ವಾಸಕ್ಕೆ ತಗೊಂಡು ಒಬ್ಬೊಬ್ಬರು 16 ಮಂದಿ ಚುನಾವಣೆ 32-40 ಮಂದಿ ಹೆಸರು ಅಂದ್ರೆ ಸುಮ್ ಕುಂತ ಹೆಸರು ಕೊಡಿಸೋ ನೀವು ಆಮೇಲೆ ತೆಗೀರಿ ಅಂತ ಹೇಳೋದು ನೀವು ಆಗ್ತೈತಿ. ಇದೊಂದು ಚುನಾವಣೆ ನೀವು ಅಭ್ಯರ್ಥಿಗಳನ್ನ ಫೈನಲ್ ಮಾಡಿ ಆ ಬಗ್ಗೆ ಇರಬೇಕು. ಸಮಾಜದಲ್ಲಿ ಬೆಲೆ ಇರಬೇಕು.